ಸ್ನೇಹಿತರೆ, ಕರ್ನಾಟಕದ ರಾಜಕಾರಣದಲ್ಲಿ ಭೂಕಂಪ ಆಗ್ತಾ ಇದೆ. ವಿದೇಶ ಪ್ರವಾಸ, ರೆಸಾರ್ಟ್ ವಾಸ, ಕಹಿ, ಭಯಾನಕ, ನಾಚಿಕೆಗೇಡಿನ ದಿನಗಳನ್ನೇ ನೋಡಿದ್ವಿ ನಾವು ಈ ಹಿಂದೆ. ಮತ್ತೆ ರಿಪೀಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಬಿಸಿಲು ಜೋರಾಗ್ತಾ ಇದೆ, ನಿಧಾನಕ್ಕೆ ಚಳಿ ಹೋಗಿ ಬಜೆಟ್ ಮಂಡನೆಗೆ ದಿನಗಣನೆ ಕೂಡ ಶುರುವಾಗಿದೆ. ಇಂಥ ಕ್ರೂಷಿಯಲ್ ಟೈಮ್ನಲ್ಲಿ ಹಿಂಡಾಗಿ ಶಾಸಕರು, ಅದು ಕೂಡ ಮುಖ್ಯಮಂತ್ರಿ ಬಳಗದ ಶಾಸಕರು ಪ್ಯಾಕಪ್ ಮಾಡಿಕೊಂಡು ಫಾರಿನ್ ಫ್ಲೈಟ್ ಹತ್ತೋಕೆ ರೆಡಿಯಾಗಿದ್ದಾರೆ. ಡೆಸ್ಟಿನೇಷನ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಮೇಲ್ನೋಟಕ್ಕೆ ಇದನ್ನು ಅಧ್ಯಯನ ಪ್ರವಾಸ, ಸ್ಟಡಿ ಟೂರ್ ಅಂತ ಕರೀತಾ ಇದ್ದಾರೆ. ಏನು ಸ್ಟಡಿ ಮಾಡಿಕೊಂಡು ಬ್ರೈನ್ ದೊಡ್ಡ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ರಾಜಕೀಯ ಪಂಡಿತರು ಮಾತ್ರ ಇದನ್ನು ಆಪರೇಷನ್ ಆಸ್ಟ್ರೇಲಿಯಾ ಅಂತ ಕರೀತಾ ಇದ್ದಾರೆ. ಕಾರಣ, ಸಿದ್ದು ಮತ್ತು DK ನಡುವಿನ ಕದನಕ್ಕೆ ಇದು ಅಂತಿಮ ಟ್ವಿಸ್ಟ್ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನು ನಡೀತಾ ಇದೆ ರಾಜ್ಯದಲ್ಲಿ? ಈ ಫ್ಲೈಟ್ ಹಿಂದಿರೋ ಅಸಲಿ ಪಾಲಿಟಿಕ್ಸ್ ಏನು? ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿರೋದು ಯಾಕೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸಿದ್ಧವಾಯಿತು ಫ್ಲೈಟ್, ಕೈ ಶಾಸಕರು ವಿದೇಶಕ್ಕೆ. ಟೈಮಿಂಗ್ ನೋಡಿ, ಮಂಗಳವಾರ ಫೆಬ್ರವರಿ 17 ಸಂಜೆ ಅಥವಾ ರಾತ್ರಿ ವೇಳೆಗೆ ಬೆಂಗಳೂರಿಂದ ಶಾಸಕರ ವಿಮಾನ ಆಸ್ಟ್ರೇಲಿಯಾಗೆ ಟೇಕ್ ಆಫ್. 4-5 ದಿನದ ಟ್ರಿಪ್ ಅಲ್ಲ. ರಿಪೋರ್ಟ್ಸ್ ಪ್ರಕಾರ ಇವರು ವಾಪಸ್ ಬರೋದು ಮಾರ್ಚ್ 3 15 ದಿನಕ್ಕೂ ಅಧಿಕ ಟೈಮ್ ಇವರು ಕರ್ನಾಟಕದಲ್ಲಿ ಇರಲ್ಲ ಮಹಾನುಭಾವರು. ದೊಡ್ಡ ಪ್ರಶ್ನೆ, ಹೋಗ್ತಿರೋರು ಯಾರ್ಯಾರು ಅಂತ. 25ರಿಂದ 35 ಜನ ಶಾಸಕರು ಅಂತ ವಿಧಾನ ಪರಿಷತ್ ಸದಸ್ಯರೆಲ್ಲ ಸೇರಿದಾಗ ಲಿಸ್ಟ್ ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆ. ಪಕ್ಕಾ ಪೊಲಿಟಿಕಲ್ ಟ್ರಿಪ್ ಪ್ಲ್ಯಾಂಡ್. ಇದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಕಾಣುತ್ತೆ. ಸಿ ಪುಟ್ಟರಂಗ ಶೆಟ್ಟಿ, HD ತಮ್ಮಯ್ಯ, B ದೇವೇಂದ್ರಪ್ಪ, ಅಲ್ಲಮ ಪ್ರಭು ಪಾಟೀಲ್, BB ಚಿಮ್ಮನಕಟ್ಟಿ, ಮಹಂತೇಶ್ ಕೌಜಲಗಿ, ರಾಘವೇಂದ್ರ ಹಿಟ್ನಾಳ, ಅನಿಲ್ ಚಿಕ್ಕಮಾದು, T ರಘುಮೂರ್ತಿ, ಇವ್ರ ಜೊತೆ ಇನ್ನೂ ಹಲವು MLA MLCಗಳಿದ್ದಾರೆ. ಗಮನಿಸಬೇಕಾದ ವಿಚಾರ ಏನು ಅಂದರೆ, ಇವರೆಲ್ಲರೂ ಸಿದ್ದರಾಮಯ್ಯನವರ ಕಿಚನ್ ಕ್ಯಾಬಿನೆಟ್ನ ಅಥವಾ ಪರಮಾಪ್ತ ಬಳಗದವರು ಇವರೆಲ್ಲ. ಇಲ್ಲಿ ನಿಮಗೊಂದು ವಿಚಾರವನ್ನು ಹೇಳಬೇಕು. ಫ್ಲೈಟ್ ಹತ್ತೋಕೆ ಇನ್ನು ಕೆಲವೇ ಗಂಟೆಗಳ ತನಕ. ಒಟ್ಟು ಎಷ್ಟು ಜನ ಹೋಗ್ತಿದ್ದಾರೆ ಅನ್ನೋದೇ ಕನ್ಫರ್ಮ್ ಇಲ್ಲ ಇನ್ನೂ ಕೂಡ. ಪುಟ್ಟರಂಗ ಶೆಟ್ಟಿ ಒಂದು ಹೇಳಿದ್ರು 35 ಅಂತ ಅಂದ್ಕೊಂಡಿದ್ವಿ, ಈಗ 25 ಜನ ಆಗ್ತಾ ಇದ್ದಾರೆ ಅಂತ. ಇನ್ನು ಕೆಲವರು 15 ಅಷ್ಟೇ ಅಂತ ಕತೆ ಹೇಳ್ತಿದ್ದಾರೆ. ಯಾಕೆ ಹೋಗ್ತಿದ್ದಾರೆ? ಆಗಲೇ ಹೇಳಿದಾಗ ಸ್ಟಡಿ ಮಾಡ್ತಾರಂತೆ. ಸ್ಟಡಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ರಾಷ್ಟ್ರಗಳು ಹೈನುಗಾರಿಕೆ ಮತ್ತು ಒಣಭೂಮಿ ಕೃಷಿಯಲ್ಲಿ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿವೆ. ಅಲ್ಲಿನ ರೈತರು ಬಳಸುವ ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಪದ್ಧತಿಗಳು ತುಂಬಾ ಚೆನ್ನಾಗಿವೆ. ಅದನ್ನು ನಾವು ಪ್ರತ್ಯಕ್ಷವಾಗಿ ನೋಡಿ ಕಲಿತು ನಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರವಾಸ ಅಂತ ಹೇಳ್ತಿದ್ದಾರೆ. 224 ಶಾಸಕರು ಯಾಕೆ ಹೋಗಲ್ಲ? ಹಾಗಾದರೆ ಬ್ಯಾಚ್ ವೈಸ್ ಎಲ್ಲರನ್ನೂ ಕಳಿಸ್ತೀವಿ ಅಂತ ಯಾಕೆ ಹೇಳ್ತಿಲ್ಲ? ಸಿದ್ದು ಆಪ್ತ ಬಳಗದವರು ಮಾತ್ರ ಹೈನುಗಾರಿಕೆ ಕಲಿಯಕ್ಕೆ ಹೋಗ್ತಿರೋದ? ಕೃಷಿ ಮತ್ತು ಹೈನುಗಾರಿಕೆಗೆ ಹೋದರೆ ಚಲುವರಾಯಸ್ವಾಮಿ ಅವರು ಕೂಡ ಹೋಗಬೇಕಾಗಿತ್ತಲ್ವಾ? ಆದರೆ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ವಲ್ಲ. ಸಿದ್ದರಾಮಯ್ಯ ಆಪ್ತರೇ ಹೋಗ್ತಿದಾರಲ್ವಾ? ಅಷ್ಟೇ ಅಲ್ಲ, ಟ್ರಿಪ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಶಾಸಕರ ವರ್ಷನ್ ನೋಡಿ. ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರು ಏನು ಹೇಳಿದ್ರು ಗೊತ್ತಾ? ಪಶುಸಂಗೋಪನಾ ಇಲಾಖೆಯಿಂದ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನಿಂದ ಹೋಗ್ತಾ ಇದ್ದೀವಿ, ಸರ್ಕಾರ ಟ್ರಿಪ್ ಅನ್ನೋ ಥರ. ಸಚಿವ ವೆಂಕಟೇಶ್ ಅವರು ನಮ್ಮೊಂದಿಗೆ ಬರ್ತಾರೆ ಅಂದರು. ಆದರೆ ಯಾವಾಗ ಏನ್ರಿ ಜನರ ದುಡ್ಡಲ್ಲಿ ಟ್ರಿಪ್ ಮಾಡ್ತೀರಾ ಅಂಥೇಳಿ ಜನ ಗ್ರಾಚಾರ ಬಿಡಿಸೋಕೆ ಶುರು ಮಾಡಿದ್ರು. ವಿರೋಧ ಪಕ್ಷಗಳು ಕೂಡ ಬರಗಾಲದಲ್ಲಿ ಮಜಾ ಮಾಡಬೇಕಾ ನಿಮಗೆ ಅಂತ ಕೇಳಿದ್ರು. ತಕ್ಷಣ ಸ್ಟೋರಿ ಚೇಂಜ್ ಆಯಿತು. CM ಮತ್ತು ಸಚಿವರ ವರ್ಷನ್ ಬಂತು ಅಲ್ಲಿಗೆ. ಸೀನ್ ಚೇಂಜ್. ಖುದ್ದು CM ಸಿದ್ದರಾಮಯ್ಯ, ಇಲ್ಲ ರೀ, ಇದು ಸರ್ಕಾರಿ ದುಡ್ಡಲ್ಲಿ ಹೋಗ್ತಿರೋ ಪ್ರವಾಸ ಅಲ್ಲ, ಶಾಸಕರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಪಾಕೆಟ್ ಮನಿಯಲ್ಲಿ ಅಂತ. ಜೊತೆಗೆ ಯಾರ ಇಲಾಖೆ ಹೆಸರು ಹೇಳಿದ್ರು? ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ಕೂಡ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ಆ ಟೀಮ್ ಲೀಡ್ ಮಾಡ್ತಾ ಇಲ್ಲ, ನಾನು ಹೋಗ್ತಾನೂ ಇಲ್ಲ ಅಂತ ಉಲ್ಟಾ ಲಾಗ ಹೊಡೆದ್ರು ಇವರು. ಲಾಜಿಕ್ ಯೋಚನೆ ಮಾಡಿ. ಸಚಿವರ ಹೆಸರು ಲಿಸ್ಟ್ನಲ್ಲಿದೆ, ಆದರೆ ಸಚಿವರು ಹೋಗಲ್ಲ ಅಂತಿದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಸಚಿವರು ಬರ್ತಾರೆ, ಇಲಾಖೆ ಕರ್ಕೊಂಡು ಹೋಗ್ತಿದೆ ಅಂತಿದ್ದಾರೆ. ಸಿದ್ದರಾಮಯ್ಯ ಅವರು ಇದು ಸ್ವಂತ ಖರ್ಚಿನ ಪ್ರವಾಸ, ಪರ್ಸನಲ್ ದುಡ್ಡಲ್ಲಿ ಅಂತಿದ್ದಾರೆ. ಏನು ನಡೀತಾ ಇದೆ? CM ಹೇಳ್ತಿರೋ ಸತ್ಯನಾ? ಮಿನಿಸ್ಟರ್ ಹೇಳ್ತಿರೋ ಸತ್ಯನಾ? ಉದ್ದೇಶ ಏನು? ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಇವರೇನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಹೋಗ್ತಾ ಇದ್ದಾರೆ. ನಿಮಗೂ ಟ್ರಿಪ್ ಹೋಗಿ ಬರಬೇಕು ಅಂತ ಹೇಳಿದ್ರೆ 7 ಸೈನ್ಸ್ ಟೂರಿಸಂನ 4 ಧಾಮ್ ಯಾತ್ರೆಗೆ ಹೋಗಿ ಬರ್ಬೋದು. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಸುರ್ಜೇವಾಲಾ ವಾರ್ನಿಂಗು, ಡೋಂಟ್ ಕೇರ್. ರಿಪೋರ್ಟ್ಸ್ ಪ್ರಕಾರ KPCC ಪ್ರೆಸಿಡೆಂಟ್ ಮತ್ತು DCM ಆಗಿರೋ DK ಶಿವಕುಮಾರ್ ಹೈಕಮಾಂಡ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ನೋಡಿ, ಇಲ್ಲಿ ಬರಗಾಲ ಟೈಮ್ನಲ್ಲಿ ಹೀಗೆ 25-30 ಶಾಸಕರು ಫಾರಿನ್ ಟ್ರಿಪ್ ಹೋದರೆ ಸರ್ಕಾರಕ್ಕೆ, ಪಕ್ಷಕ್ಕೆ ಮರ್ಯಾದೆ ಪ್ರಶ್ನೆ ಅಂತ ಕೇಳಿದ್ರು. ಇದಾದಮೇಲೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾರು ಹೋಗಬೇಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಇದು ಯಾವುದಕ್ಕೆ ಅವರು ಕೇರ್ ಮಾಡಿಲ್ಲ. CM ಸಿದ್ದರಾಮಯ್ಯನವರ ಫುಲ್ ಸಪೋರ್ಟ್ ಕೂಡ ಇದೆ. ಈಗ ಆಲ್ರೆಡಿ ಬಹಿರಂಗವಾಗಿ ಶಾಸಕರು ಪರ್ಸನಲ್ ಆಗಿ ಹೋದ್ರೆ ತಪ್ಪೇನ್ರಿ ಅಂತ CM ನೇರವಾಗಿನೇ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದ್ ಕಡೆ DK ಇದಕ್ಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಪಕ್ಷದ ಶಾಸಕರು ವಿದೇಶಕ್ಕೆ ಹೋಗಬೇಕು ಅಂದ್ರೆ ಪಕ್ಷದ ಶಿಸ್ತಿನ ಪ್ರಕಾರ ರಾಜ್ಯಾಧ್ಯಕ್ಷರ ಗಮನಕ್ಕಾದರೂ ತರಬೇಕು, ಅನುಮತಿ ಪಡಿಬೇಕು, ಇದು ರೂಲ್ಸ್. ಆದರೆ ಮಾಧ್ಯಮದವರು ನಿಮಗೆ ಗೊತ್ತಾ ಅಂತ DCM DKನ ಕೇಳಿದಾಗ
ಅವ್ರೇನು ಹೇಳಿದ್ರು ಗೊತ್ತಾ, ಶಾಸಕರು ಪ್ರವಾಸ ಹೋಗ್ತಿದ್ದಾರಾ ನನಗೇನು ಗೊತ್ತಿಲ್ವಲ್ಲಪ್ಪ, CM ಏನು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನನ್ನ ಹತ್ರ ಚರ್ಚೆ ಆಗಿಲ್ಲ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ನಾನೇನು ಮಾತಾಡಕ್ ಹೋಗಲ್ಲ, ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನನ್ನ ಹತ್ರ ಚರ್ಚೆ ಆಗಿಲ್ಲ. ಮುಗಿದು ಹೋದ ಡೆಡ್ ಲೈನ್ ಕಥೆ. ಇಲ್ಲಿ ಒಂದು ಪ್ರವಾಸಕ್ಕೆ ಇಷ್ಟೆಲ್ಲ ಹೈಪ್ ಬೇಕಾ, ಇದೆಲ್ಲ ನಾರ್ಮಲ್ ಅಲ್ವಾ ಅಂತ ನಿಮಗೆ ಅನ್ನಿಸಬಹುದು. ನಾರ್ಮಲ್ ಅಲ್ಲ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೇ 20ನೇ ತಾರೀಕು 2023 ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದ್ರು CM ಆಗಿ. ಜೋರ ಸುದ್ದಿ ಏನಿತ್ತು ಅವತ್ತು, ಸಿದ್ದರಾಮಯ್ಯಗೆ ಮೊದಲ 2.5 ವರ್ಷ, ಆಮೇಲೆ DK ಶಿವಕುಮಾರ್ ಅವರಿಗೆ ಉಳಿದ 2.5 ವರ್ಷ ಅಂತ ಇತ್ತು. ಹೈಕಮಾಂಡ್ ಒಪ್ಪಂದ ಮಾಡಿಸಿದೆ ಇಬ್ಬರ ನಡುವೆ ಅಂತ. ಅದಕ್ಕೆ ಪ್ರಮಾಣ ವಚನ ಕೂಡ ಲೇಟ್ ಆಯ್ತು, ಅಷ್ಟೆಲ್ಲ ದಿಲ್ಲಿಲಿ ಕುತ್ಕೊಂಡು ಎಳೆದಾಡಿದ್ರು ಅಂತ. ಈಗ ಲೆಕ್ಕ ಹಾಕಿ ನೀವು ಕ್ಯಾಲೆಂಡರ್ ತೆಕ್ಕೊಂಡು ಮೇ 20, 2023ರಿಂದ 2.5 ವರ್ಷ, ಅಂದರೆ ಅದು ಕರೆಕ್ಟ್ ನವೆಂಬರ್ 20, 2025ಕ್ಕೆ ಮುಗಿದು ಹೋಯಿತು. ಈಗ ಡೇಟ್ ಫೆಬ್ರವರಿ 17 ವಿಡಿಯೋ ಪಬ್ಲಿಷ್ ಆಗಿರೋ ದಿನ. ಅಂದರೆ 2.5 ವರ್ಷದ ಸೋ ಕಾಲ್ಡ್ ಅಗ್ರಿಮೆಂಟ್ ಪ್ರಕಾರ ಅಧಿಕಾರ ಹಸ್ತಾಂತರ ಆಗಬೇಕಾಗಿದ್ದ ಡೇಟ್ ಕಳೆದ ಇವತ್ತಿಗೆ ಸುಮಾರು 3 ತಿಂಗಳು ಕಳೆದು ಹೋಗಿದೆ. ಸಮಸ್ಯೆ ಉಲ್ಬಣಕ್ಕೆ 3 ತಿಂಗಳಾಗಿದೆ ಈಗ. ಆದರೂ ಕುರ್ಚಿ ಅಲುಗಾಡ್ತಾ ಇಲ್ಲ, ಸಿದ್ದರಾಮಯ್ಯ ಅವರು ಬಿಡ್ತಾ ಇಲ್ಲ, CM ಚೇಂಜ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬದಲಿಗೆ ನಮ್ಮ ಅಪ್ಪನೇ 5 ವರ್ಷ CM ಅಂತ ಮುಖ್ಯಮಂತ್ರಿಗಳ ಮಗ ಕೂಡ ಡಿಕ್ಲೇರ್ ಮಾಡಿ ಆಗಿದೆ. ಯತೀಂದ್ರ ಅವರು ಫೆಬ್ರವರಿ 6ನೇ ತಾರೀಕು ಕೂಡ ಇದನ್ನೇ ರಿಪೀಟ್ ಮಾಡಿದ್ದಾರೆ. ಇದು ಶಿವಕುಮಾರ್ ಬಣಕ್ಕೆ ಬುಡಕ್ಕೆ ಬೆಂಕಿ ಇಟ್ಟಿದೆ. ಇಷ್ಟು ದಿನ ಬಿಹಾರ ಎಲೆಕ್ಷನ್, ಆ ಎಲೆಕ್ಷನ್, ಈ ಎಲೆಕ್ಷನ್ ಅಂತೆಲ್ಲ ಸುಮ್ಮನಾಗಿಸ್ತಾ ಇದ್ರು ಇವ್ರನ್ನ. ಎಲ್ಲ ಮುಗಿದಿದೆ. ಆದರೆ ಹೈಕಮಾಂಡ್ ಅಸ್ಸಾಂ ಎಲೆಕ್ಷನ್ ಜವಾಬ್ದಾರಿ ತಗೊಳ್ರಿ, ಟ್ರಾವಲ್ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡಿರಿ ಬನ್ರಿ ಅಂತ ಜವಾಬ್ದಾರಿ ಕೊಡ್ತಾ ಇದೆ ಬಿಟ್ರೆ DK ಶಿವಕುಮಾರ್ಗೆ. ಪಕ್ಷದ ಕೆಲಸದ್ದು ಅಧಿಕಾರ ಕೊಡ್ತಾ ಇಲ್ವಲ್ಲ. ಚಳಿಗಾಲದ ಅಧಿವೇಶನ ಕೂಡ ಆಯಿತು, ಆದರೂ ಕುರ್ಚಿ ಇಲ್ಲ. ಹೀಗಾಗಿ DK ಬಣ ಕಳೆದ 1 ವಾರದಿಂದ ದಿಲ್ಲಿ ಪ್ರವಾಸ ಕೂಡ ಮಾಡಿತ್ತು. ಇನ್ನು ಈ ಆಸ್ಟ್ರೇಲಿಯಾ ಟ್ರಿಪ್ ಅನೌನ್ಸ್ ಆಗೋದಕ್ಕೂ ಒಂದು 4 ದಿನ ಮುಂಚೆ ಏನಾಯ್ತು ನೋಡಿ. ಫೆಬ್ರವರಿ 12ರಿಂದ 14ರ ಸುಮಾರಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದಿಲ್ಲಿಗೆ ಹೋಗಿದ್ರು. ಅಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಆ ಮೀಟಿಂಗ್ನಲ್ಲಿ ಏನು ನಡೀತು ಅನ್ನೋದು ಗೋಡೆಗಳಿಗೆ ಮಾತ್ರ ಗೊತ್ತು. ಆದರೆ ಹೊರಗೆ ಬಂದು DKಶಿ ಮಾಧ್ಯಮಗಳಿಗೆ ಹೇಳಿದ್ದು ಒಂದೇ ಮಾತು, ಪೇಷನ್ಸ್ ಪೇಸ್, ತಾಳ್ಮೆಗೆ ಬೆಲೆ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ ಅಂತ. ನಾಯಕತ್ವದ ಬಗ್ಗೆ ಗೊಂದಲ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ ಅಂತ ನಗನಗುತ್ತಾ ಹೇಳಿದ್ರು. ಮಾಹಿತಿ ಪ್ರಕಾರ DK CM ಆಸೆನ ಹೈಕಮಾಂಡ್ ಪೂರ್ತಿ ನಿರಾಕರಿಸಿಲ್ವಂತೆ. ಆದರೆ ಯಾವಾಗ ಅಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ನಿರಾಕರಿಸ್ಲಿಲ್ವಲ್ಲ, ಹಾಗಾಗಿ ಹೊಸ ಚೈತನ್ಯ ಬೇರೆ ಬಂದಂತೆ DK ಬಣಕ್ಕೆ. ಸೊ ಹೊಸದಾಗಿ ಚಿಮ್ಮಿದ DK ಬಣದ ಈ ಚೈತನ್ಯಕ್ಕೆ ಒಂಚೂರು ಮದ್ದು ಅರಿಯೋಕೆ, ಆ ಚೈತನ್ಯವನ್ನು ಕೆಳಗೆ ಇಳಿಯೋಕೆ ಸಿದ್ದು ಟೀಮ್ ಕೊಟ್ಟಿರೋ ಉತ್ತರವೇ ಈ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ನ ಸುದೀರ್ಘ ಟ್ರಿಪ್. 1/2 ತಿಂಗಳಿಗೂ ಅಧಿಕ ಈ ಟ್ರಿಪ್ ಅಂತ ಹೇಳ್ತಿದ್ದಾರೆ. ಸಿದ್ದು ಪವರ್ ಪ್ರದರ್ಶನ. ರಾಜಕೀಯದಲ್ಲೊಂದು ಟೆಕ್ನಿಕ್ ಇದೆ, ನಿಮ್ಮ ಕುರ್ಚಿ ಅಲಗಾಡೋ ಟೈಮ್ನಲ್ಲಿ, ನಿಮ್ಮ ಎದುರಾಳಿ ಸ್ಟ್ರಾಂಗ್ ಆಗೋ ಟೈಮ್ನಲ್ಲಿ ನೀವು ನಿಮ್ಮ ಬಲವನ್ನು ತೋರಿಸಬೇಕು ಅಂತ. ಈಗ ಆಸ್ಟ್ರೇಲಿಯಾ ಹಾರಾಟದ 20-25 ಶಾಸಕರು ಯಾರು, ಬಹುತೇಕ ಸಿದ್ದರಾಮಯ್ಯನವರ ಕಟ್ಟರ್ ಟೀಮ್. ಬಜೆಟ್ ಸೆಷನ್ ಹತ್ತಿರ ಇರೋ ಟೈಮ್ನಲ್ಲಿ ಇವರೆಲ್ಲ ವಿದೇಶಕ್ಕೆ ಹೋಗೋದು ಅಂದರೆ ಹೈಕಮಾಂಡ್ಗೆ ಏನು ಮೆಸೇಜ್ ಪಾಸ್ ಆಗುತ್ತೆ, ನೋಡ್ರಿ ನಮ್ಮ ತಾಕತ್ತಿದೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ನೀವು ನನ್ನನ್ನು ಅಲಗಾಡ್ಸೋಕೆ ಟ್ರೈ ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟ ಆಗ್ಬೋದು ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಕಾಂಗ್ರೆಸ್ದು ಇದೇ ಹಣೆಬರ ಆಗ್ತಾ ಇದೆ. ಪಂಜಾಬ್ ಕಳ್ಕೊಂಡ್ರು, ರಾಜಸ್ಥಾನ್ ಕಳ್ಕೊಂಡ್ರು, ಎಲ್ಲ ಸೇಮ್ ಸೀನ್. ಇತ್ತೀಚಿನ ಎಕ್ಸಾಂಪಲ್, ಇನ್ನು ಹಿಂದಕ್ಕೆ ಹೋದ್ರೆ ಹಲವಾರು ಎಕ್ಸಾಂಪಲ್ ಕೊಡ್ತಾನೆ ಹೋಗ್ಬೋದು. ಕರ್ನಾಟಕದಲ್ಲೇ ಈ ಹಿಂದಿನ ಎಕ್ಸಾಂಪಲ್ ತಗೊಳ್ಳಿ. ಕಾಂಗ್ರೆಸ್ JDS ಸರ್ಕಾರ ಬಿದ್ದಾಗಲೂ ಬಹುತೇಕರು ಸಿದ್ದು ಮೇಲೆ ಆರೋಪ ಇದೇ ತರ ಮಾಡಿದ್ರು. ಈಗ ಮತ್ತೆ ಇಷ್ಟೆಲ್ಲ ಕುರ್ಚಿ ಎಳೆದಾಟ ಇರೋ ಟೈಮ್ನಲ್ಲಿ 15ಕ್ಕೂ ಅಧಿಕ ದಿನ ವಿದೇಶಕ್ಕೆ ಸಿದ್ದು ಬಣದ ಶಾಸಕರು ಹೋಗ್ತಿರೋದು ಹಂಗೆ ಬಿಡ್ರಿ ಟ್ರಿಪ್ ಅಂತ ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ. ಹೀಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮುಂದೇನು ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಮಾರ್ಚ್ 3ಕ್ಕೆ ಶಾಸಕರು ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಮಾರ್ಚ್ 6ಕ್ಕೆ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ನಮಗ್ ಸಿಗ್ತಿರೋ ಮಾಹಿತಿ ಪ್ರಕಾರ ಬಜೆಟ್ ಅಧಿವೇಶನ ಮುಗಿಯೋವರೆಗೂ, ಮಾರ್ಚ್ ಎಂಡ್ ವರೆಗೂ ಹೈಕಮಾಂಡ್ ಯಾವುದೇ ರಿಸ್ಕ್ ತಗೊಳ್ಳಲ್ಲ. ಸಿದ್ದರಾಮಯ್ಯ ಅವರೇ ಸೇಫ್ ಆಗಿ ಬಜೆಟ್ ಮಂಡಿಸ್ತಾರೆ. ಅನಂತರ DK ಶಿವಣ್ಣ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. DK ಶಿವಣ್ಣ ಏನು ಮಾಡಬಾರ್ದು ಅಂತಲೇ, ಹೈಕಮಾಂಡ್ ಮುಟ್ಟಬಾರ್ದು ಅಂತಲೇ ಬಲ ಪ್ರದರ್ಶನವಾ ಅನ್ನೋದು ಈಗಿರೋ ಕುತೂಹಲ. ಈಗ ಫೈನಲಿ ನಿಮಗೇನ್ ಅನ್ಸುತ್ತೆ? ನಿಮ್ ಪ್ರಕಾರ 2.5 ವರ್ಷದ ಒಪ್ಪಂದ ಪಾಲನೆ ಆಗಬೇಕಾ ಅಥವಾ ಸಿದ್ದರಾಮಯ್ಯ ಅವರ 5 ವರ್ಷ ಮುಂದುವರಿಬೇಕಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಏನೇ ಅಪ್ಡೇಟ್ ಬಂದರೂ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ನಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮಸ್ಮಗಾದ ನಾಲೆಜ್ ಕಮ್ಯುನಿಟಿ ಆಗಿರೋ ಎಕ್ಸ್ಕ್ಲೂಸಿವ್ ಮೆಂಬರ್ಶಿಪ್ ಪ್ರೋಗ್ರಾಮ್ನ ಸೇರ್ಬೋದು. ಆನಂತರ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.